ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ 28,740 ಹುದ್ದೆಗಳು ಏನು ಕಾಲಾಗಿತ್ತು, ಈಗಾಗಲೇ ರಿಸಲ್ಟು ಪ್ರಕಟ ಆಗಿದೆ. ಎಲ್ಲರೂ ಕೂಡ ರಿಸಲ್ಟ್ ನೋಡಿದ್ದೀರಾ, ಸೆಲೆಕ್ಟ್ ಆಗಿರೋವಂಥವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ಹೋಗಿಲ್ಲ, ದಯವಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಬೇಗ ಅಟೆಂಡ್ ಮಾಡ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮುಗಿಸಿ ಫೈನಲ್ ಆಗಿ ಸೆಲೆಕ್ಟ್ ಆಗಿರೋವಂಥ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ನನಗೆ ಇನ್ನೂ ಕೂಡ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ನಾನು ಈ ಒಂದು ಚಾನಲಲ್ಲಿ 2 ವೀಡಿಯೋಸ್ನ ಡಾಕ್ಯುಮೆಂಟ್ಸ್ ರಿಲೇಟೆಡೇ ಮಾಡಿದ್ದೀನಿ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆದಮೇಲೆ ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು ಅಂತ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ನೋಟಿಫಿಕೇಷನಲ್ಲಿ ಏನಿದೆ ಅದೇ ಹೇಳಿದ್ದೀನಿ, ಓಕೆನಾ? ಏನು ಕೂಡ ಎಕ್ಸ್ಟ್ರಾ ಹೇಳಿಲ್ಲ ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಕಡಿಮೆ ಹೇಳಿಲ್ಲ, ಇಲ್ಲ ನಾನೇ ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಹೇಳಿಲ್ಲ. ಅದು ನೋಟಿಫಿಕೇಷನಲ್ಲಿ ಏನಿದೆ, ಏನು ಕೊಟ್ಟಿದ್ದಾರೆ ಅದಷ್ಟೇ ಹೇಳಿರೋ ಅಂಥದ್ದು. ಸೊ ನೀವು ನೋಟಿಫಿಕೇಷನ್ ನೋಡಿದರೆ ಗೊತ್ತಿರುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸು ಬೇಕು ಅಂತ ಹೇಳ್ಬಿಟ್ಟು, ಓಕೆನಾ? ಈ ಒಂದು ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ, ಕಂಪ್ಯೂಟರ್ ಸರ್ಟಿಫಿಕೇಟು ನನ್ನ ಹತ್ರ ಇಲ್ಲ, ನಾನು ಸೆಲೆಕ್ಟ್ ಆಗ್ತೀನಾ ರಿಜೆಕ್ಟ್ ಆಗ್ತೀನಾ, ದಯವಿಟ್ಟು ರಿಪ್ಲೈ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರ. ಇನ್ನೂ ಕೂಡ ಆ ವಿಡಿಯೋಸ್ ನೋಡಿಲ್ಲ ಅಂತಂದರೆ ಒಂದ್ಸರಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕ್ವಶನ್ಗೆ ನಾನು ಇಲ್ಲಿ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು, ಓಕೆನಾ? ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ಸೆಲೆಕ್ಟ್ ಆಗಿದ್ರು ಅಷ್ಟೇ, ಸೆಲೆಕ್ಟ್ ಆಗದೇ ಇದ್ದರೂ ಅಷ್ಟೇ. ಯಾಕೆ ಅಂತಂದರೆ ಮುಂದೆ ಯೂಸ್ ಆಗುತ್ತೆ ನಿಮಗೆ. ನೀವು ಸೆಲೆಕ್ಟ್ ಆದಂತಹ ಸಂದರ್ಭದಲ್ಲಿ ಇದು ಖಂಡಿತ ಯೂಸ್ ಆಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಮಿಸ್ ಮಾಡ್ಕೊಳ್ಬೇಡಿ. ಸೊ ಈಗ ನಿಮ್ಮ ಕ್ವಶನ್ ಏನು ಅಂತಂದರೆ, ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಬೇಡವಾ ಅಂತ ಅಲ್ವಾ? ಖಂಡಿತ ಕಂಪ್ಯೂಟರ್ ಸರ್ಟಿಫಿಕೇಟು ಬೇಕಾಗಿಲ್ಲ. ನೀವು ನೋಟಿಫಿಕೇಷನಲ್ಲಿ ನೋಡಿ, ಅವರು ಕಂಪ್ಯೂಟರ್ ಸರ್ಟಿಫಿಕೇಟು ಮೆನ್ಷನ್ನೇ ಮಾಡಿಲ್ಲ, ಓಕೆನಾ? ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತಂದರೆ, ನೀವು ಪೋಸ್ಟ್ ಆಫೀಸಲ್ಲಿ ಕಂಪ್ಯೂಟರಲ್ಲಿ ವರ್ಕ್ ಮಾಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಯಾವ ಸಿಸ್ಟಮಲ್ಲೂ ನೀವು ವರ್ಕ್ ಮಾಡಲ್ಲ. ಬೇರೆ ಹೈಯರ್ ಪೋಸ್ಟಲ್ಲಿರೋ ಅಂಥವರು ಮಾಡ್ತಾರೆ, ಓಕೆನಾ? ಈ GDS ಅಲ್ಲಿ ಏನಿರ್ತಾರೆ, BPM, ABPM, ಡಾಕ್ ಸೇವಕ್, ನಿಮಗೆ ಪೋಸ್ಟ್ ಆಫೀಸಲ್ಲಿ ಸಿಸ್ಟಮ್ ಕೂಡ ಇರೋದಿಲ್ಲ, ನೀವು ಅದರಲ್ಲಿ ವರ್ಕು ಕೂಡ ಮಾಡೋದಿಲ್ಲ. ಅಲ್ಲಿ ಒಂದು ಡಿವೈಸ್ ಇರುತ್ತೆ. ಡಿವೈಸ್ ಅಂತ ಅಂದರೆ ಇನ್ನೇನು ಅಲ್ಲ, ನಿಮ್ಮ ಮೊಬೈಲ್ ಫೋನ್ ಅಲ್ಲ, ಅಲ್ಲಿ ಸಪ್ರೇಟಾಗಿ ಒಂದು ಮೊಬೈಲ್ ಫೋನ್ ಇಟ್ಟಿರ್ತಾರೆ. ಆ ಒಂದು ಮೊಬೈಲ್ ಫೋನಲ್ಲಿ ನೀವು 2-3 ಆ್ಯಪ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಡೇ ಬಿಗಿನಿಂದ ಹಿಡಿದು ಡೇ ಎಂಡ್ವರೆಗೂ ಕೂಡ ನೀವು ಅದರಲ್ಲೇ ವರ್ಕ್ ಮಾಡಬೇಕಾಗುತ್ತೆ, ಓಕೆನಾ? ಸೊ ನಿಮಗೆ ಸಿಸ್ಟಮ್ನ ಅವಶ್ಯಕತೆ ಇಲ್ಲ, ಹಾಗಾಗಿ ಅವರು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿಲ್ಲ. ಇದೇ ರೀಸನ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇಲ್ಲದೇ ಇದ್ರೂ ಕೂಡ ಸೆಲೆಕ್ಟ್ ಆಗಿರೋ ಅಂಥದ್ದು, ಓಕೆನಾ? ಸೊ ಹಾಗಾಗಿ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಕೇಳ್ತಾರೆ, ನನಗೆ ಆದರೂ ಕೂಡ ನಂಬಿಕೆ ಇಲ್ಲ, ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದಾರೆ, ಓಕೆನಾ? ಬೇರೆ ಈಗ ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ, ಇದೇ ಥರ ಬೇರೆಯವರು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ತುಂಬ ಜನ ಹೇಳಿದ್ದಾರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳಿಬಿಟ್ಟು. ಸೊ ಕಂಪ್ಯೂಟರ್ ಸರ್ಟಿಫಿಕೇಟು ಇರಬೇಕು ಅಂತ ಬೇರೆಯವ್ರು ಹೇಳೋದ್ರಿಂದ ನಿಮಗೆ ಅನಿಸಿರುತ್ತೆ, ಓ ಇವ್ರಿಗೇನು ಗೊತ್ತಿರುತ್ತಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ನಾನು ಹೆಂಗಾದರೂ ಆಗಲಿ ತೊಗೊಂಡು ಹೋಗ್ತೀನಿ, ಏನಾದರೂ ಆಗಲಿ, ಆಮೇಲೆ ಏನೋ ರಿಜೆಕ್ಟ್ ಆಗಿಬಿಟ್ರೆ ಕಷ್ಟ ಅಂತ ಎಲ್ಲ ಡೌಟ್ ಪಡೋ ಅಂಥವ್ರು ಇರ್ತೀರ. ಅಂಥವ್ರಿಗೂ ಕೂಡ ಒಂದು ಆಪ್ಷನ್ ಇದೆ. ನೀವು ಕಂಪ್ಯೂಟರ್ ಸೆಂಟರ್ಗಳಿರುತ್ತಲ್ಲ, ಸೊ ಕೋಚಿಂಗ್ ಕೊಡೋ ಹತ್ರ, ಅಲ್ಲಿ ಸ್ವಲ್ಪ ದುಡ್ಡು ಕೊಟ್ಟರೆ ನಿಮಗೆ ಮಾಡಿ ಕೊಡ್ತಾರೆ. ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಿಸೋದು ತಪ್ಪು, ಬಟ್ ನಿಮಗೆ ಡೌಟ್ ಇದ್ದರೆ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಟಿಫಿಕೇಟ್ನ ತೊಗೊಳ್ಬೋದು, ಓಕೆನಾ? ದುಡ್ಡು ಕೊಟ್ಟರೆ ಮಾಡಿ ಕೊಡ್ತಾರೆ. ಸೊ ನೀವು ಸರ್ಟಿಫಿಕೇಟ್ನ ತೊಗೊಂಬಿಟ್ಟು ಒಂದು 3,000 4,000 ಇಷ್ಟಿರುತ್ತೆ, ತೊಗೊಂಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಇನ್ನೂ ಡೌಟ್ ಇದ್ದರೆ, ಸರ್ಟಿಫಿಕೇಟ್ ಬೇಕೇ ಬೇಕು, ನನಗೆ ಭಯ ಆಗ್ತಿದೆ, ನಾನು ರಿಜೆಕ್ಟ್ ಆಗಿಬಿಡ್ತೀನಿ ಅನ್ನೋ ಥರ ಇದ್ದರೆ
ತೊಗೊಂಡು ಹೋಗಿ ಓಕೆನಾ. ಏನಂತಂದರೆ ಅಲ್ಲಿಗೆ ಹೋದ್ಮೇಲೆ ರಿಜೆಕ್ಟ್ ಆಗಬಾರ್ದು ಯಾರಾದ್ರೂ ಕೂಡ, ಹಾಗಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಅಷ್ಟು ಡೌಟ್ ಇದೆ, ಬೇರೆಯವರು ಹೇಳಿದ್ದಾರೆ ಸರ್ಟಿಫಿಕೇಟ್ ಬೇಕು ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಇದ್ದರೆ ಈ ರೀತಿಯಾಗಿ ಮಾಡಿ ನೀವು ತಗೊಂಡು ಹೋಗ್ಬೋದು ಓಕೆನಾ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇನ್ನೂ ಕೂಡ ನನ್ನ ವಿಡಿಯೋ ನೋಡಿಲ್ಲ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ ಆ ಒಂದು ವಿಡಿಯೋನ ನೋಡಿ. ನಾನು ಒಂದು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಗುತ್ತೆ. ಹೆಚ್ಚಿಗೆ ಏನೂ ಕೂಡ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಹಾಗೆಯೇ ನೀವು PWD ಆಗಿದ್ದರೆ PWD ಸರ್ಟಿಫಿಕೇಟ್ ಬೇಕು, SC/ST ಆಗಿದ್ರೆ SC/ST ಸರ್ಟಿಫಿಕೇಟ್, OBC ಆದರೆ OBC ಸರ್ಟಿಫಿಕೇಟ್, EWS ಆಗಿದ್ರೆ EWS ಸರ್ಟಿಫಿಕೇಟ್, ಇದ್ರ ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ ಓಕೆನಾ. ಸೊ ಇದ್ರ ಬಗ್ಗೆ ನೀವು ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಖಂಡಿತ ನೀವು ಸೆಲೆಕ್ಟ್ ಆಗ್ತೀರಾ ಓಕೆನಾ. ನಿಮಗೆ ಅಷ್ಟು ಡೌಟ್ ಇದ್ದರೆ, ಅಕಸ್ಮಾತ್ ಸೆಲೆಕ್ಟ್ ಆಗಿರೋ ಅಂಥವ್ರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದರೆ ಒಂದು ಸರಿ ಕೇಳಿ ಓಕೆನಾ. ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿದ್ರಾ ಅಂತ. ಸೊ ಅವರ ಒಂದು ರಿಪ್ಲೈ ಏನಿರುತ್ತೆ, ಅಕಸ್ಮಾತ್ ಕೇಳಿದರೆ ನನಗೂ ಕೂಡ ಕಮೆಂಟ್ ಹಾಕಿ, ನಾನು ಕೂಡ ಮೆಸೇಜ್ನ ಪಾಸ್ ಮಾಡ್ತೀನಿ ಓಕೆನಾ. ಸೊ ಇನ್ನೂ ಏನಾದರೂ GDS ರಿಲೇಟೆಡ್ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾಕೆ ಅಂತಂದರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ತುಂಬ ಮುಖ್ಯ ಆಗುತ್ತೆ. ಸೊ ಒಂದು ಮೆರಿಟ್ ಲಿಸ್ಟಲ್ಲಿ ಬಂದ ತಕ್ಷಣ ಸೆಲೆಕ್ಟ್ ಆಗಿರೋದಿಲ್ಲ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇದೆ. ತುಂಬ ಜನ ರಿಜೆಕ್ಟ್ ಆಗ್ತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೇಟೆಡ್, ಇಲ್ಲ ಏನಾದರೂ ಸೆಲೆಕ್ಷನ್ ಪ್ರೋಸೆಸ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬೇರೆ ಜಾಬ್ ರಿಲೇಟೆಡ್ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ, ಹಾಗೆ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಕೂಡ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಓಕೆನಾ. ಥ್ಯಾಂಕ್ ಯು.